ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಕನ್ನಡ ರ್ಯಾಪ್ ಇಂಡಸ್ಟ್ರಿ ಬಗ್ಗೆ. ಕನ್ನಡ ರ್ಯಾಪ್ ಇಂಡಸ್ಟ್ರಿಯಲ್ಲಿ ಸೀರೀಸ್ ಆಫ್ ಡಿಸ್ ಟ್ರ್ಯಾಕ್ ಗಳು ರಿಲೀಸ್ ಆಗಿದಾವೆ. ಮೊದಲನೇದಾಗಿ ಆಲ್ ಓಕೆ ಅವರು ಅವತ್ತು ಇವತ್ತು ಸಾಂಗ್ ನ ರಿಲೀಸ್ ಮಾಡ್ತಾರೆ. ಈ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ ರಾಹುಲ್ ಡಿಟ್ಟೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಈ ಒಂದು ಸಾಂಗ್ ಬಗ್ಗೆ ರೋಸ್ಟ್ ಮಾಡ್ತಾರೆ. ನೀವು ಸಾಂಗ್ ಮಿಕ್ಸಿಂಗ್ ಸರಿಯಾಗಿ ಮಾಡಿಲ್ಲ, ಮತ್ತೆ ಬಾಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಪೇಡ್ ವ್ಯೂಸ್ ಮತ್ತೆ ಪೇಡ್ ಕಮೆಂಟ್ಸ್ ನ ತಗೊಂತಾ ಇದೀರಾ ಅಂತ. ಕೊನೆಗೆ ರಾಹುಲ್ ಡಿಟ್ಟೋ ಅವರು ತಿಥಿ ಅನ್ನೋ ಒಂದು ಹೊಸ ಟ್ರ್ಯಾಕ್ ನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಕೂಡ ಅನೌನ್ಸ್ ಮಾಡಿದ್ರು. ಈ ಒಂದು ಸಾಂಗ್ ಪೋಸ್ಟರ್ ನೋಡಿದ್ರೆ ಆಲ್ ಓಕೆ ಮೇಲೆನೆ ಈ ಒಂದು ಸಾಂಗ್ ನ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ತಿಥಿ ಸಾಂಗ್ ರಿಲೀಸ್ ಆಗೋಕ್ಕೂ ಮುಂಚೆ ಚಿರಾಯು ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ಚಿರಾಯು ಅವರು ರಾಹುಲ್ ಡಿಟ್ಟೋ ಅವರಿಗೆ ಈ ರೀತಿ ಸಾಂಗ್ ಗಳನ್ನ ಮಾಡಬೇಡಿ, ನಿಮ್ಮಿಬ್ರು ಮಧ್ಯೆ ಏನೇ ಸಮಸ್ಯೆ ಇದ್ರು ಅದನ್ನ ಫೋನ್ ಕಾಲ್ ಮಾಡಿ ಬಗೆಹರಿಸ್ಕೊಳ್ಳಿ, ಈ ರೀತಿ ಎಳ್ಕೊಂಡು ಹೋಗೋದು ಸರಿ ಅಲ್ಲ, ನಿಮ್ಮಿಬ್ರಿಗೂ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಅವರಿಗೆ ನಿಮ್ ಮೇಲೆ ಒಂದು ಡಿಫ್ರೆಂಟ್ ಒಪಿನಿಯನ್ ಬರೋ ರೀತಿ ಮಾಡ್ಕೋಬೇಡಿ, ನನ್ಗೂ ನಿಮ್ ಮೇಲೆ ನೆಗೆಟಿವ್ ಒಪಿನಿಯನ್ ಬಂದಾಗ ನಾನು ನಿಮ್ ಮೇಲೆ ಒಂದು ಡಿಸ್ಟ್ರಾಕ್ಟ್ ನ ರಿಲೀಸ್ ಮಾಡಿದ್ದೆ, ಅವಾಗ ನೀವೇ ಫೋನ್ ಮಾಡ್ಕೊಂಡ್ ಬಂದಿ ಆ ಒಂದು ಸಮಸ್ಯೆನ ಬಗೆಹರಿಸ್ಕೊಂಡ್ವಿ, ಅದೇ ರೀತಿ ನೀವು ಕೂಡ ಫೋನ್ ಕಾಲ್ ಮಾಡಿ ಏನೇ ಸಮಸ್ಯೆ ಇದ್ರು ಬಗೆಹರಿಸ್ಕೊಳ್ಳಿ, ನನಗೆ ನಿಮ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಿದೆ, ಪ್ಲೀಸ್ ಇದನ್ನ ಡ್ರ್ಯಾಗ್ ಮಾಡಬೇಡಿ, ನಾನು ಆಲೋಕೆ ಅವರಿಗೆ ಸ್ಟ್ಯಾಂಡ್ ತಗೊಂತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ರಾಹುಲ್ ಡಿಟ್ಟೋ ಅವರು ಮಾರ್ಚ್ 6ನೇ ತಾರೀಕಿಗೆ ತಿಥಿ ಸಾಂಗ್ ನ ರಿಲೀಸ್ ಮಾಡ್ತಾರೆ. ಈ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ ಮಾರ್ಚ್ 8ನೇ ತಾರೀಕು ಚಿರಾಯು ಅವರು ರಾಹುಲ್ ಡಿಟ್ಟೋ ಅವ್ರ ಮೇಲೆ ಒಂದು ಡಿಸ್ ಟ್ರ್ಯಾಕ್ ನ ರಿಲೀಸ್ ಮಾಡ್ತಾರೆ. ಈ ಒಂದು ಸಾಂಗ್ ಹೆಸರು ಬಂದಿ ನಮ್ದೇ ಅಂತ. ಇದಕ್ಕೂ ಮುಂಚೆ ಚಿರಾಯು ಅವರು ರಾಹುಲ್ ಡಿಟ್ಟೋ ಅವ್ರ ಮೇಲೆ ಡಿಸ್ ಕಿಂಗ್ ಅನ್ನೋ ಒಂದು ಡಿಸ್ ಟ್ರ್ಯಾಕ್ ನ ರಿಲೀಸ್ ಮಾಡಿದ್ರು. ಆ ಒಂದು ಡಿಸ್ ಟ್ರ್ಯಾಕ್ ಏನಕ್ಕೆ ರಿಲೀಸ್ ಮಾಡಿದ್ರು ಅಂತ ಕೇಳೋದಾದ್ರೆ, ರಾಹುಲ್ ಡಿಟ್ಟೋ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಒಬ್ರು ಫಾಲೋವರ್ ಒಂದು ಕಮೆಂಟ್ ನ ಹಾಕ್ತಾರೆ, ಚೈಲ್ಡ್ ಚಪಾತಿಗಳೆಲ್ಲ ಡಿಸ್ ಟ್ರ್ಯಾಕ್ ನ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಅವ್ರಿಗೆ ಅವರೇನೆ ಡಿಸ್ ಕಿಂಗ್ ಅಂತ ಕರ್ಕೊಂತಾ ಇದ್ದಾರೆ, ನಿಮ್ಮ ಒಂದ್ ಟ್ರ್ಯಾಕ್ ಅವ್ರನ್ನೆಲ್ಲ ಸ್ಮಶಾನಕ್ಕೆ ಸೇರಿಸುತ್ತೆ ಅಂತ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ರಾಹುಲ್ ಡಿಟ್ಟೋ ಅವರು ರಿಪ್ಲೈ ಮಾಡಿದ್ದಾರೆ, ಬೊಗಳೋ ನಾಯಿ ಯಾವಾಗ್ಲೂ ಬೊಗಳುತ್ತಾನೆ ಇರುತ್ತೆ, ನಾನು ಗೊಚ್ಚೆ ಮೇಲೆ ಕಾಲಾಕೋ ಸಾಹಸ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಕಮೆಂಟ್ ಚಿರಾಯು ಅವರಿಗೆ ಟ್ರಿಗರ್ ಮಾಡಿದೆ. ಯಾಕಂದ್ರೆ ಆ ಒಂದು ಟೈಮ್ ಅಲ್ಲಿ ತುಂಬಾ ಜನ ಚಿರಾಯು ಅವರ ಫ್ಯಾನ್ಸ್ ಮತ್ತೆ ಫಾಲೋವರ್ಸ್ ಚಿರಾಯು ಅವರಿಗೆ ಡಿಸ್ಕಿಂಗ್ ಅಂತಾನೆ ಕರೀತಾ ಇದ್ರು. ಸೊ ಈ ಒಂದು ಕಮೆಂಟ್ ರಾಹುಲ್ ಡಿಟ್ಟೋ ಅವರು ನನಗೆ ಹೇಳಿರೋದು ಅಂತ ಚಿರಾಯು ಅವರು ಡಿಸ್ಕಿಂಗ್ ಅನ್ನೋ ಒಂದು ಡಿಸ್ ಟ್ರ್ಯಾಕ್ ನ ರಿಲೀಸ್ ಮಾಡ್ತಾರೆ. ಕೊನೆಗೆ ರಾಹುಲ್ ಡಿಟ್ಟೋ ಅವರು ಚಿರಾಯು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿನಗೆ ಆ ಒಂದು ಕಮೆಂಟ್ ನ ಹಾಕಿಲ್ಲ, ನಾನು ಆ ರೀತಿ ಕಮೆಂಟ್ ಹಾಕಿರೋದು ACP ಮತ್ತೆ ರೀಕೋಗೆ, ನನಗೆ ನಿನ್ನ ಡಿಸ್ಕಿಂಗ್ ಅಂತ ಕರೀತಾರೆ ಅಂತಾನು ಗೊತ್ತಿರ್ಲಿಲ್ಲ, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಈ ಒಂದು ಕಮೆಂಟ್ ಮಾಡಿರೋದು ಚಿರಾಯುಗೆ ಅಲ್ಲ ಬೇರೆ ಅವರಿಗೆ ಅಂತ ಹೇಳ್ತೀನಿ, ಇಮಿಡಿಯೇಟ್ಲಿ ಆ ಒಂದು ಸಾಂಗ್ ನ ಡಿಲೀಟ್ ಮಾಡು ಅಂತ ಹೇಳಿದ್ದಾರೆ. ಕೊನೆಗೆ ಚಿರಾಯು ಅವರು ಆ ಒಂದು ಸಾಂಗ್ ನ ತಮ್ಮ ಯೂಟ್ಯೂಬ್ ಚಾನಲ್ ಇಂದ ಡಿಲೀಟ್ ಕೂಡ ಮಾಡಿದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಚಿರಾಯು ಅವರು ನಮ್ದೇ ಅನ್ನೋ ಒಂದು ಡಿಸ್ಟ್ರಾಕ್ಟ್ ನ ರಿಲೀಸ್ ಮಾಡಿದ್ಮೇಲೆ ಕಲೆ ಕ್ರಿಮಿನಲ್ಸ್ ಅವರು ಚಿರಾಯು ಅವ್ರ ಮೇಲೆ ಒಂದು ಡಿಸ್ಟ್ರಾಕ್ಟ್ ನ ರಿಲೀಸ್ ಮಾಡ್ತಾರೆ. ಈ ಒಂದು ಟ್ರ್ಯಾಕ್ ಹೆಸರು ಬಂದಿ ಚೂತಿಯಾ ಯು ಅಂತ. ಈ ಒಂದು ಸಾಂಗ್ ಲಿಂಕ್ ನ ರಾಹುಲ್ ಡಿಟ್ಟೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಕ್ಯಾಪ್ಷನ್ ನೀವು ನೋಡಬಹುದು, ಬ್ರದರ್ಸ್ ಆಗಿ ಬ್ರದರ್ಸಿಗೆ ತಗೊಂತವರೆ ಸ್ಟ್ಯಾಂಡು, ಲಿರಿಕಲಿ ತಿಕ್ಕದಲ್ಲಿ ದಮ್ ಇದ್ರೆ ದಾಡ್ಕೊಂಡ್ ಬಾರೋ ಗಾಂಡು ಅಂತ. ಇದಕ್ಕೆ ಚಿರಾಯು ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ರಿಪ್ಲೈ ಮಾಡಿದ್ದಾರೆ, ಸ್ಟ್ಯಾಂಡು ಗಾಂಡು. ಈ ರೈಮ್ಗೆ ಈ ಸ್ಕಿಲ್ ಸೆಟ್ಗೆ ನಾನೇನು ರಿಪ್ಲೈ ಮಾಡೋದಪ್ಪ. ಲಾಡು ಹಾಡು ಟಿಕ್ಕಾ ಮುಚ್ಕೊಂಡು ಓಡು. ಅಯ್ಯೋ ನಿನ್ನ ಏನ್ ಹಾಕಿದ್ರು ಬಿಡಲ್ಲ ನಾನು, ನೀನೇನ್ ಮಾಡಿದ್ರು ಬಿಡಲ್ಲ. ಶಾರ್ಟೆಸ್ಟ್ ಡಿಸ್ ತಗೋ. ಈ ಒಂದು ಸ್ಟೋರಿಗೆ ರಾಹುಲ್ ಡಿಟ್ಟೋ ಅವರು ರಿಯಾಕ್ಟ್ ಮಾಡಿದ್ದಾರೆ, ಹಾಡು ಹಾಡು ತೀರಾ ಮುಚ್ಕೊಂಡು ಓಡು, ಬಾ 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 ಬಾ, ಏನ್ ಡ್ರೈವಿಂಗ್ ಸ್ಕಿಲ್ಸ್, ಏನ್ ಡ್ರೈವಿಂಗ್ ಸ್ಕೀಮ್ಸ್, ಹೊಡಿರೋ ಚಪ್ಪಲಿ ಅವನ ಹಾಕನ್ಲೇ, ತೀರಾ ಮುಚ್ಚಲೇ. ಕೇಳಿಸ್ಕೊಳ್ಳೋ ತೊದ್ಲೆ, ಶೆಟ್ಟಿ ಬಟ್ಟೋಗೆ ಕಟ್ಕೊಂಡಾಯ್ತು, ಶಟ್ಟಕ್ಕೆ ಚಿಲ್ಲರೆಗಳು ಲೆಕ್ಕಕ್ಕೇನೆ ಬರೋದಿಲ್ಲ, ಅಟ್ಟಕ್ಕೆ ರ್ಯಾಪಲ್ಲಿ ರಿಪ್ಲೈ ಬೇಕಂತ ರೋಡ್ ಮೇಲೆ ಇರೋ ಚುತ್ಯಾಗೆ ಗಾಂಡು ಅಂತ ಒಪ್ಕೋಬಿಟ್ಟ, ಆಗಲ್ವಂತೆ ದಾಟಕ್ಕೆ ಎಗರ್ಕೊಳ್ಳೋ ಚಿಲ್ರೆ, ಎಗರ್ಕೊಳ್ಳೋ ಚುತ್ಯ, ಅಟೆನ್ಷನ್ ಕೊಡ್ಲಿ ಅಂತ ಎಸ್ಸತಿ ಉಣ್ತ್ಯ. ಮತ್ತೆ ಚಿರಾಯು ಅವರು ರಾಹುಲ್ ಡಿಟ್ಟೋ ಅವರ ಈ ಒಂದು ಸ್ಟೋರಿಗೆ ರೆಸ್ಪಾಂಡ್ ಮಾಡಿದ್ದಾರೆ, ಒಳ್ಳೆ ಶೂ ಹಾಕೊಂಡು ವಿಡಿಯೋ ಮಾಡೋಣ ಅನ್ಕೊಂಡೆ, ಒಳ್ಳೆ ಶೂನೇ ಇಲ್ವೇ, ಇರ್ಲಿ ನಾವು ತಗೊಳ್ಳೋಣ, ಅಲ್ಲಿವರೆಗೂ ಕೆಟ್ಟ ಮಾತಲ್ಲಿ ರ್ಯಾಪ್ ಮಾಡೋನ್ ನಿಲ್ಸ್ಬೇಕು ಅಂದ, ಇವನೇ ಕೆಟ್ಟ ಮಾತಲ್ಲಿ ಹಾಡ್ಕೊಂಡು ಗಾಂಡು ತರ ಬಂದ, ರೋಡ್ ನಲ್ಲಿ ಚೇರ್ ಹಾಕೊಂಡು ತೋರಿಸ್ತಿದ್ದೆ ಆಟ, ನೀನೇ ನೆನ್ ತೋರಿಸ್ತಿದ್ದ ಒಬ್ಬಂದೆ ಕಿತ್ತಿದ್ದ ಶಾಟ, ನಿಯತ್ ಬಗ್ಗೆ ಮಾತಾಡ್ಬೇಡ ಬಿದ್ದೋಗುತ್ತೆ ನಾಲ್ಗೆ, ಮದ್ವೆ ಆದ್ರೂ ಹೋಗ್ತಾನೆ ಇವನು ಬೇರೆ ಕಡೆ ಚೂಡ್ಗೆ, ರೆಸ್ಪೆಕ್ಟ್ ಕೊಟ್ಟು ಡಿಲೀಟ್ ಮಾಡ್ದೆ ಇಂತ ಎಲ್ಕೆ ಬಾಲ್ಗೆ, ದೇವ್ರ ಮಗ ಹೇಳ್ತೀನಿ ಕೇಳಿ ಆಗೋದಿಲ್ಲ ಹೇಳ್ಗೆ. ಆ ನಕ್ಕನ್ ತೊದ್ಲಾನೇ ದಿಸ್ ಮಾಡ್ಬಿಟ್ಟೆ ಇವನ್ನ.
ನೆಕ್ಸ್ಟ್ ಅಪ್ಡೇಟ್, ಕರ್ನಾಟಕದಲ್ಲಿ ರೋಡಲ್ಲಿ ಮಾತ್ರ ಗುಂಡಿ ಇಲ್ಲ, KSRTC ಬಸ್ ಅಲ್ಲೂ ಕೂಡ ಗುಂಡಿಗಳಿದೆ ಅಂತ ಸಾಗರ್ ಅನ್ನೋರು ತಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ರೋಡ್ಗಳಷ್ಟೇ ಗುಂಡಿ ಬಿದ್ದಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ KSRTC ಬಸ್ಗಳು ಕೂಡ ಗುಂಡಿ ಬಿದ್ದಿದೆ. ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಗುಂಡಿ ನಂಬರ್ 1. ಹಾಗೆ ಬನ್ನಿ, ಇಲ್ಲಿ ನೋಡಿ, ಇದು ಗುಂಡಿ, ಇಲ್ಲೊಂದು ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಇದು ಗುಂಡಿ ನಂಬರ್ 3. ನೋಡಿ, ಹೆಣ್ಮಕ್ಳು ಫ್ರೀ ಬಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವೋಟ್ ಹಾಕಿದ್ರಲ್ಲ, ಇದ್ರೊಳಗಡೆ ನಿಮ್ ಮಕ್ಳಿಗೆ ಕಾಲ್ ಹಾಕಿ ಕಾಲ್ಗಳು ಮುರಿದೋದ್ರೆ ಏನ್ ಮಾಡ್ತೀರಾ? ನೀವು ಕಮೆಂಟ್ಸ್ ನೋಡಬಹುದು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಅಲ್ಲ, ಬಿಜೆಪಿ ಸರ್ಕಾರದಲ್ಲೂ ಇದೇ ಗತಿ. KSRTC ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನೊಬ್ರು ಬಸ್ ಒಳಗಡೆ ವಾಶ್ ಮಾಡಿದಾಗ ನೀರ್ ಆಚೆ ಹೋಗ್ಲಿ ಅಂತ ತೂತ ಮಾಡಿರೋದು ಅಂತ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಮಾರ್ಚ್ 6ನೇ ತಾರೀಕು 2025ರಲ್ಲಿ ನಡೆದ UPSC ಎಕ್ಸಾಮ್ಸ್ ನ ಫೈನಲ್ ರಿಸಲ್ಟ್ಸ್ ಡಿಕ್ಲೇರ್ ಆಗಿದೆ. ಟೋಟಲ್ 958 ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಆಗಿದ್ದಾರೆ. ಆದ್ರೆ ಉತ್ತರ ಪ್ರದೇಶ್ ಮತ್ತೆ ಬಿಹಾರ್ ಇಂದ ಇಬ್ರು ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಕ್ಲಿಯರ್ ಮಾಡದಲ್ಲೇ ಇದ್ರು ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡಿದೀವಿ ಅಂತ ಸುಳ್ಳು ಹೇಳಿದರೆ. ಮೊದಲನೇ ವ್ಯಕ್ತಿ ಬಿಹಾರ್ ರಾಜ್ಯದವನು. ಇವನು UPSC ಎಕ್ಸಾಮ್ಸ್ ಅಲ್ಲಿ 440ನೇ ರ್ಯಾಂಕ್ ನ ತಗೊಂಡು ಎಕ್ಸಾಮ್ ನ ಕ್ಲಿಯರ್ ಮಾಡಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದಾನೆ. ಲೋಕಲ್ ಪೊಲಿಟಿಕಲ್ ಲೀಡರ್ಸ್ ಹಾಗೂ ಊರಿನ ಜನರು ಇವನಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಕೂಡ ಮಾಡಿದ್ದಾರೆ. ಆದ್ರೆ ಕೆಲವು ಜನಗಳಿಗೆ ಡೌಟ್ ಬಂದಿದೆ. ಅವರು UPSC ಲಿಸ್ಟ್ ನ ತೆಗ್ದಿ ಇವನ ಹೆಸರು ಹುಡುಕ್ದಾಗ ಅಲ್ಲಿ ಇವನ ಹೆಸರೇ ಇರ್ಲಿಲ್ಲ. ಅವಾಗ ಗೊತ್ತಾಗಿದೆ ಇವನ್ ಹೇಳಿರೋದು ಸುಳ್ಳು ಅಂತ. ಕೊನೆಗೆ ಪೊಲೀಸ್ ಅವರಿಗೆ ಈ ವಿಷಯದ ಬಗ್ಗೆ ಗೊತ್ತಾಗಿದೆ. ಪೊಲೀಸ್ ಅವರು UPSC ಅಡ್ಮಿಟ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ನ ತಗೊಂಡ್ ಬಾ ಅಂತ ಹೇಳಿದಾಗ ಅವನು ಊರ್ ಬಿಟ್ಟು ಹೊರಡೋಗಿದ್ದಾನೆ. ಇನ್ನ ಎರಡನೇ ಕ್ಯಾಂಡಿಡೇಟ್ ಬಂದಿ ಉತ್ತರ ಪ್ರದೇಶದಿಂದ. ಇವರ ಹೆಸರು ಬಂದಿ ಶಿಖಾ ಗೌತಮ್ ಅಂತ. ಇವರು UPSC ಯ ಫೈನಲ್ ಲಿಸ್ಟ್ ಅಲ್ಲಿ 113ನೇ ರ್ಯಾಂಕ್ ತಗೊಂಡಿದ್ದೀನಿ ಅಂತ ಕ್ಲೇಮ್ ಮಾಡಿದ್ರು. ಮನೆಯವರು ಹಾಗೂ ಊರಿನ ಜನರು ಇವ್ರ ಜೊತೆ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಕೊನೆಗೆ ಇವರು ತಮ್ಮ ರೋಲ್ ನಂಬರ್ ನ ಕ್ರಾಸ್ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ ಆ ಒಂದು ರೋಲ್ ನಂಬರ್ ಇವರಿಗೆ ಸೇರಿದ್ದಲ್ಲ. ಹೌದು, ಇಬ್ರದು ಕೂಡ ನೇಮ್ ಸೇಮ್ ಇರೋದ್ರಿಂದ ಆ ಒಂದು ಸೆಲೆಕ್ಷನ್ ಆಗಿರೋದು ನಾನೇ ಅಂತ ಅನ್ಕೊಂಡಿದ್ರು. ಕೊನೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ಇವರು UPSC ಪ್ರಿಲಿಮ್ಸ್ ಅಷ್ಟೇ ಕ್ಲಿಯರ್ ಮಾಡಿರೋದು, ಮೈನ್ಸ್ ಎಕ್ಸಾಮಿನೇಷನ್ ಕ್ಲಿಯರೇ ಮಾಡಿಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್, ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಅಡ್ವೊಕೇಟ್ ವಜೀದ್ ಖಾನ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ಇಂಡಿಯನ್ ಟೀಮು T20 ವರ್ಲ್ಡ್ ಕಪ್ ವಿನ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಇಂಡಿಯನ್ ಫ್ಲಾಗ್ ನ ತಮ್ಮ ಬಾಡಿ ಮೇಲೆ ಹಾಕೊಂಡು ಸ್ಟೇಡಿಯಂ ಅಲ್ಲಿ ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಈ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಪೊಲೀಸ್ ಅವರು ಈ ಒಂದು ಕಂಪ್ಲೇಂಟ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿ FIR ನ ಇನ್ನೂ ರಿಜಿಸ್ಟರ್ ಮಾಡಿಲ್ಲ. ಮೊದಲು ಇನ್ವೆಸ್ಟಿಗೇಷನ್ ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ತುಂಬಾ ಜನ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಪೋರ್ಟ್ ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಅವಂತಿಕಾ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಒಬ್ರು ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. AC ಆನ್ ಇದ್ರೂ ಕೂಡ ಏನಕ್ಕೆ ತಣ್ಣು ಗಾಳಿ ಬೀಸ್ತಾ ಇಲ್ಲ ಅಂತ AC ವೆಂಟ್ಸ್ ನ ಚೆಕ್ ಮಾಡ್ತಾರೆ. ಅವಾಗ ಅವರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಯಾರೋ ಒಬ್ರು ಟೇಪ್ ನ ಯೂಸ್ ಮಾಡ್ಕೊಂಡು AC ವೆಂಟ್ಸ್ ನ ಕಂಪ್ಲೀಟ್ಲಿ ಸೀಲ್ ಮಾಡಿರ್ತಾರೆ. ಕೊನೆಗೆ ಆ ಒಂದು ಟೇಪ್ ನ ಅವರು ರಿಮೂವ್ ಮಾಡ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಪ್ಲೋಡ್ ಮಾಡಿದ್ಮೇಲೆ ವೈರಲ್ ಹೋಗಿದೆ. नहीं हो रही है, क्या करें, बार बार कंप्लेन कर रहे हैं. बट ये देखिए, ये है इसकी असलियत. इसलिए हमको गर्मी लग रही है. कितना भी AC चला लोगे हवा नहीं आएगी तो कैसे कूलिंग होगी. ये हो रहा है. ये है अवंतिका एक्सप्रेस में A2 का 32-31 हम मुंबई से उज्जैन जा रहे हैं. और ये है, इतनी टेप लगी हुई है. नई ट्रेन है पर ये तो ध्यान देना चाहिए ना. बार बार कंप्लेन कर रहे हैं अगर पैसेंजर की ऐसी ऐसी प्रॉब्लम हो रही है तो फिर ತುಂಬಾ ಜನ ಏನ್ ಹೇಳಿದ್ದಾರೆ ಅಂದ್ರೆ, ನಿಮಗೂ ಮುಂಚೆ ಆ ಒಂದು ಸೀಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರೋ ಪ್ಯಾಸೆಂಜರ್ಸ್ ಈ ಒಂದು ಕೆಲಸನ ಮಾಡಿರ್ಬೋದು ಅಂತ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ರಶ್ಮಿಕಾ ಮಂದಣ್ಣ ಅವ್ರ ಬಗ್ಗೆ. ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಆ ಒಂದು ಆಡಿಯೋದಲ್ಲಿ ರಶ್ಮಿಕಾ ಅವರ ತಾಯಿ ರಕ್ಷಿ ಶೆಟ್ಟಿ ಅವ್ರ ಬಗ್ಗೆ ಕೆಲವೊಂದು ಅಲಿಗೇಷನ್ಸ್ ನ ಮಾಡಿದ್ರು. ಯಾವಾಗ ಈ ಒಂದು ಆಡಿಯೋ ತುಂಬಾನೇ ವೈರಲ್ ಆಯ್ತು, ರಶ್ಮಿಕಾ ಮಂದಣ್ಣ ಅವರೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಏನ್ ಹೇಳಿದ್ದಾರೆ ಅಂದ್ರೆ, ಯಾರೆಲ್ಲ ಈ ಒಂದು ಆಡಿಯೋನ
ಆಡಿಯೋನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀರಾ, ಇಮಿಡಿಯೇಟ್ಲಿ ಈ ಒಂದು ಆಡಿಯೋನ ಡಿಲೀಟ್ ಮಾಡಿ, ಇಲ್ಲ ಅಂದ್ರೆ ನಾನು ಲೀಗಲ್ ಆಕ್ಷನ್ ತಗೊಂತೀನಿ ನಿಮ್ಮ ಮೇಲೆ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಸ್ಟೋರಿ ಮುಖಾಂತರ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.